ಎಲೆಕ್ಷನ್ ಅಂತ ಬಂದಾಗ ನಾವು ಅವ್ರಿಗೆ ಮತ ನೀಡಿದ್ದೀವಿ, ಅವರು ನಮಗೂ, ನಾವು ಅವ್ರಿಗೆ ಜೊತೆ ನಿಂತು ದುಡ್ದಿದ್ದೀವಿ. ಅರ್ಥ ಆಯ್ತಾ? ಕೇಳಿ ಅವರಿದ್ದಾರೆ. ಸತತವಾಗಿ 5 ಊರಲ್ಲಿ ಯಾವುದೇ ಜಾತಿ ಭೇದ ಇರಬಾರ್ದು ಅಂತೇಳಿ ಊರನ್ನೆಲ್ಲ ಒಗ್ಗಟ್ಟು ನಾನು ಶ್ರಮ ತಗೊಂಡು ಪ್ರತಿಯೊಂದು ಮನೆಗೂ ಹೋಗಿ ಸೇರಿಸಿ ಕೇಳಿದ್ದಾರೆ. ಆ ಪ್ಲೇಸ್ ಬಿಟ್ಟು ಅವರೇ ಸೂಚಿಸಿರ್ತಕ್ಕಂಥ ಪ್ಲೇಸ್ ಬಂದಿದ್ದೀವಿ. ಅಲ್ಲಿ ಪುತ್ಥಳಿ ಕಟ್ಟಿದ್ರೆ ಏನು, ಇದು ಒಂದು ಬ್ಯಾನರ್ ಇದು ಕಟ್ಟಿದ್ರೆ ಏನು, ಭಾವಚಿತ್ರ ಬಿಡಿಸಿದ್ರೆ ಏನು, 4ಕ್ಕೆ 4 ಅಡಿ ನಮಗೆ ಒಂದು ಮರ್ಯಾದೆ ಅಲ್ವಾ? ಸುಮ್ಮನೆ ತಿಳಿಸ್ಬೇಕು. ಸತತ 5 ವರ್ಷಗಳಿಂದ ಹೇಳ್ತಾ ಇದ್ರಲ್ಲ ಸಾಹೇಬ್ರೆ, ನೀವು ಉಲ್ಲಂಕಲ್ ಅಂತಕ್ಕಂಥದ್ದು ಒಂದು ಮಾದರಿ ಗ್ರಾಮ, ಶಾಂತಿಯುತ ಗ್ರಾಮ ಅಂತ ಹೇಳ್ತಾ ಇದ್ರಲ್ಲ ಸಾಹೇಬ್ರೆ. ಸತತವಾಗಿ 5 ಸಲ ನಮ್ಮ ಮೇಲೆ ದೌರ್ಜನ್ಯ ಆಗಿದೆ. ಮೊಟ್ಟ ಮೊದಲ ಬಾರಿಗೆ ನಾವು ಅಂಬೇಡ್ಕರ್ ಜಯಂತಿ ಮಾಡಕ್ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಬ್ಯಾನರ್ನ ಹರಿದ್ರು, ಗಲಾಟೆ ಆಯ್ತು. ಅವತ್ತು ಶಾಂತಿಯುತ ಸಭೆ ಮಾಡಿಕೊಟ್ರು. ನೆಕ್ಸ್ಟ್ ಏನಾಯ್ತಂದ್ರೆ ಹಿರಿಯ ನಮ್ಮ ಒಂದು ಸಮುದಾಯದ ಮುಖಂಡರನ್ನ ಹೊಡೆದ್ರು. ಅರ್ಥ ಆಯ್ತಾ ಸರ್? ಸಂಧಾನ ಮಾಡಿದ್ರು, ಅಲ್ದು ಸೈಲೆಂಟ್ ಆದ್ವಿ. ಒಬ್ಬ ಮಹಿಳೆಯನ್ನ ಒಂದು ಎದೆಗೆ ಇದೇ ಸಮುದಾಯದ ನಾಯಕ ಅಂತಕ್ಕಂಥವ್ರು ಒದ್ರು, ರೋಗ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಒಂದು ಸಮುದಾಯದ ದೇವಸ್ಥಾನವನ್ನು ಕಟ್ಟಕ್ ಹೋದ್ವಿ, ಗಲಾಟೆ ಮಾಡಿದ್ರು, ಕಂಪ್ಲೇಂಟ್ ಕೊಟ್ರು. ಇನ್ನಿಷ್ಟು ಸಸ್ಕೊಡ್ಬೇಕು ಸರ್, ನಾವು ಒದಿರಿಗಳು ತಿನ್ಬೇಕಾ ಸರ್? ನಾವು ಆ ಸಂಧಾನದೆಲ್ಲ ಹೇಳಿದೀವಿ, ಇದೇ ಲಾಸ್ಟು, ಇದೇ ಲಾಸ್ಟು, ಇದೇ ಲಾಸ್ಟು, ಇದೇ ಲಾಸ್ಟು ಅಂತ ಹೇಳ್ಕೊಂಡು ಬಂದಿದೀವಿ ಸಾಹೇಬ್ರೆ. ನಾವು ಇನ್ನೂ ಏಟಕ್ಕೆ ತಿನ್ಕೊಂಡಿರ್ಬೇಕಾ ಸಾಹೇಬ್ರೆ? ನಾವು ಇನ್ನೂ ಏಟಕ್ಕೆ ತಿನ್ಕೊಂಡಿರ್ಬೇಕನ್ರಿ? ಶಾಂತಿಯಿಂದ ಇಲ್ಲ. ನಾವು ಯಾವುದೇ ಒಂದು ಇದನ್ನ ಕ್ರಮ ಕೈಗೊಂಡಿಲ್ಲ ಅಂದಿದ್ದಕ್ಕೆ ನಮ್ಮಿಂದ ಶಾಂತಿಯಿಂದ ಇದ್ದಿದ್ದಷ್ಟೇ, ನಮ್ಮಿಂದ ತಡ್ಕೊಳಕ್ ಆಗ್ಲಿಲ್ಲ. ಸೊ ಆದ ಕಾರಣ ಈ ರೀತಿ ಬಂದಿದೆ ಅಷ್ಟೇ ಸಾಹೇಬ್ರೆ. ಸತತ 5 ವರ್ಷಗಳಿಂದ ಮನಸ್ಸಿನಲ್ಲಿ ನೋವಿಟ್ಕೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ. ಒಬ್ಬ ಮೆಂಬರ್ ಅನ್ನ ಹೊಡೆದಿದ್ದಾರಂದ್ರೆ ಅರ್ಥ ಮಾಡ್ಕೊಳ್ಳಿ ಸಾಹೇಬ್ರೆ, ಶಾಂತಿಯಿಂದ ಇಲ್ಲ ಊರು, ನಮ್ಮಿಂದ ಶಾಂತಿಯಿಂದ ಇರೋದು. ಅದೇ ಅವತ್ತೇ ನಾವು ಹೋರಾಟ ಮಾಡಿದ್ರೆ ಏನಾಗ್ತಾ ಇತ್ತು? ಒಬ್ಬ ಹೆಂಗಸನ್ನ ಒದ್ದಿದ್ದಾರೆ ಸಾಹೇಬ್ರೆ, ಇನ್ನೂ ಟ್ರೀಟ್ಮೆಂಟ್ ತಗೊಳ್ಕೊಳ್ತಾ ಇದ್ರೆ. ಅವತ್ತು ಅವ್ರ ಹಿರಿಯ ಮುಖಂಡರ ಸಮ್ಮುಖದಲ್ಲಿ ರಾಜಿ ಆಗಿದ್ದೀವಿ ನಾವು. ಒಂದು ದೇವಸ್ಥಾನಕ್ಕೆ ಅಡ್ಡಿಪಡಿಸಿದ್ರು, ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ಬ್ಯಾನರ್ ಅನ್ನ ಹರಿದ್ರು. ಎಲ್ಲಿದೆ ಸಾಹೇಬ್ರೆ ನಮ್ಮಿಂದ ಶಾಂತಿಯಿಂದ ಇರೋದು? ಶಾಂತಿ ಮನುಷ್ಯನಿಗೆ ತಾಳ್ಮೆ. 1 ಸಲ 2 ಸಲ 3 ಸಲ 4 ಸಲ 5ನೇ ಸಲಕ ದೇವರು ಸಹ ಸೈಲೆಂಟ್ ಆಗಿರಲ್ಲ ಸ್ವಾಮಿ. ಅದಕ್ಕೆ ನಾವು ಅವರೇ ತೋರಿಸ್ದಂಗೆ ಒಂದು ಪ್ರದೇಶದಲ್ಲಿ ಹೋಗಿ ನಮ್ಮ ಸಮುದಾಯದ ಒಂದು ಮನೆಗಳಿದ್ದಾವೆ, ಆ ಕಡೆ ಹಾಕಿದ್ವಿ. ನಾವು ಅಲ್ಲಿಂದ ಏನಕ್ಕೆ ಅಲ್ಲಿ ಎತ್ತಕ್ಕೆ ಚಾನ್ಸೇ ಇರಲಿಲ್ಲ. ನಮ್ಮಿಂದ ಸಾರ್ವಜನಿಕರಿಗೆ ಯಾವುದೇ ಅಡ್ಡಿ ಆಗಬಾರ್ದಂತೇಳಿ ಮರ್ಯಾದೆ ಕೊಟ್ಟು, ಮುಖಂಡರಿಗೆ ಮರ್ಯಾದೆ ಕೊಟ್ಟು ಆ ಜಾಗವನ್ನ ಬಿಟ್ಟು ಈ ಜಾಗಕ್ಕೆ ಬಂದಿದ್ದೀವಿ ಸ್ವಾಮಿ. ನಾವು ಜಾಗದಲ್ಲಿ ಬಂದು ಅವರೇ ಸಹ ಇಟ್ಕೆ ಕಿತ್ತು ಕಟ್ಟೋವರೆಗೂ ನೋಡ್ಕೊಂಡಿದ್ರು ಸ್ವಾಮಿ. 4ಕ್ಕೆ 4 ಒಂದು ಪುತ್ಥಳಿ ಹಾಕೋದಕ್ಕೆ ಇಷ್ಟು ಮಾತಾಡಿದ್ರಲ್ಲ ಸ್ವಾಮಿ. 60ಕ್ಕೆ 70 ಹಾಕಿದ್ದಾರೆ ಸ್ವಾಮಿ ದೇವಸ್ಥಾನ. ನಾವೇನನ್ನ ತೊಂದರೆ ಕೊಟ್ರ ಸ್ವಾಮಿ? ಅಲ್ಲ, ಇಡೀ ಸಂವಿಧಾನ ಬರೆದಿರ್ತಕ್ಕಂಥ ಸಾಹೇಬ್ರಿಗೆ 4ಕ್ಕೆ 4 ಅಡಿ ಆಗ್ತಕ್ಕಂಥ ಪುತ್ಥಳಿಗೆ ಒಂದು ಮರ್ಯಾದೆ ಇಲ್ಲ ಅಂದ್ರೆ ನಮಗೇನಿದೆ ಸ್ವಾಮಿ ಮರ್ಯಾದೆ ಊರಲ್ಲಿ? ಮಾತಾಡಿ ಸ್ವಾಮಿ. ಶಾಂತಿ, ನಾವೆಲ್ಲ ಸಹೋದರರು, ಅಣ್ಣ ತಮ್ಮಂದ್ರು. ಏನಕ್ಕೆ ಸ್ವಾಮಿ? ತೊಟ್ಲು ತೂಗೋದವ್ರೆ, ಮಗುನ್ ಗಿಲ್ಲೋದವ್ರೆ ಸ್ವಾಮಿ. 5 ವರ್ಷನಿಂದ ಮನಸ್ಸಲ್ಲಿ ಇಟ್ಕೊಂಡಿದ್ದೀವಿ ಸ್ವಾಮಿ. ಇದೇ ವಿಷಯವನ್ನ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀವಿ. ನಮಗೆ ಮನಸ್ಸು ತಾಳಲಿಲ್ಲ ಸ್ವಾಮಿ. ಅದಕ್ಕೆ ಶಾಂತಿಯುತವಾಗಿ ನಾವು ಧರಣಿ ಮಾಡಿದ್ದಷ್ಟೇ ಸ್ವಾಮಿ, ಇನ್ನೇನು ಇಲ್ಲ. ಅವ್ರು ಹೇಳ್ದಂಗೆ ಅವ್ರನ್ನ ಕೇಳೋ ಅವಕಾಶ ಇಲ್ಲ. ಆದ್ರೂ ಸಹ ನಮ್ಮ ಮುಖಂಡರು, ನಮ್ಮ ಹಿರಿಯ ಮುಖಂಡರು ಅಂತ ಹೇಳ್ಬಿಟ್ಟು ಆ ಪ್ರದೇಶವನ್ನ ಬಿಟ್ಟು ದಾರಿಗಡ್ಡೆ ಆಗುತ್ತೆ. ಯಾವತ್ತನ ನಾನು ಫಸ್ಟ್ನೇ ದಿವಸ ನಾನು ಮಾತಾಡಿಲ್ಲ. ಯಾಕಂದ್ರೆ ನಾನು ಹಿರಿಯ ಮುಖಂಡರಿಗೂ ತಿಳಿಸಿದ್ದೀನಿ ದಾರಿಗಡ್ಡೆ ಆಗುತ್ತೆ ಸ್ವಾಮಿ ಅಂತೇಳಿ. ಅದಕ್ಕೆ ಆ ಪ್ಲೇಸ್ ಬಿಟ್ಟು ಅವರೇ ಸೂಚಿಸಿರ್ತಕ್ಕಂಥ ಪ್ಲೇಸ್ ಬಂದಿದ್ದೀವಿ. ಅಲ್ಲಿ ಪುತ್ಥಳಿ ಕಟ್ಟಿದ್ರೆ ಏನು, ಇದು ಒಂದು ಬ್ಯಾನರ್ ಇದು ಕಟ್ಟಿದ್ರೆ ಏನು, ಭಾವಚಿತ್ರ ಬಿಡಿಸಿದ್ರೆ ಏನು, 4ಕ್ಕೆ 4 ಅಡಿ ನಮಗೆ ಒಂದು ಮರ್ಯಾದೆ ಅಲ್ವಾ ಊರಲ್ಲಿ ಸ್ವಾಮಿ? ಹಾಕೊಂಡಿದ್ದಾರೆ ಸ್ವಾಮಿ. 60ಕ್ಕೆ 70 ರೋಡ್ ಒಳಗಡೆ 10 ಅಡಿ ಬಂದಿದ್ದಾರೆ ಸ್ವಾಮಿ. ಅವರೊಂದು ಸಮುದಾಯ ಒಂದು ಸ್ಟ್ಯಾಚು ಕಟ್ಕೊಂಡಿದ್ದಾರೆ ಸ್ವಾಮಿ. ರೋಡ್ ಒಳಗೆ 6 ಅಡಿ ಬಂದಿದ್ದಾರೆ ಸ್ವಾಮಿ. ಇದನ್ನು ಪ್ರಶ್ನೆ ಮಾಡೋರು ಯಾರು ಇಲ್ವಾ ಸ್ವಾಮಿ? ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಮಗೆ ಶಾಂತಿಯುತವಾದ ನ್ಯಾಯವನ್ನ ಒದಗಿಸಿ ಕೊಟ್ರೆ ಸ್ವಾಮಿ, ನಾವು ಯಾರು ವಿರೋಧಿಗಳು ಅಲ್ಲ. ನಮಗೆ ಕೆಂಪೇಗೌಡನು ಬೇಕು, ಕನಕದಾಸರು ಬೇಕು, ಮಡಿವಾಳ ಮಾಚಯ್ಯನು ಬೇಕು. ಎಲ್ಲ ಒಂದು ಕರ್ನಾಟಕದಲ್ಲಿ ಕರ್ನಾಟಕವನ್ನ ಭಾರತವನ್ನ ಅಭಿವೃದ್ಧಿ ಮಾಡಿರ್ತಕ್ಕಂಥ ಎಲ್ಲಾ ನಾಯಕರು ಬೇಕು ಸ್ವಾಮಿ. ಹಾಕ್ಸಿ ಸ್ವಾಮಿ, ನಾವು ಬರ್ತೀವಿ ಸ್ವಾಮಿ. ಮತ್ತೊಂದು ಸ್ವಾಮಿ, ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಯಾವುದೇ ದೇವಸ್ಥಾನಗಳಿಗೆ ನಾವು ಅನುಮತಿ ಕೊಡಲೇಬಾರದು ಅಂತ ಹೇಳ್ಬಿಟ್ಟು ಇದಿಲ್ಲ ಸ್ವಾಮಿ. ಒಂದು ದೇವಸ್ಥಾನಕ್ಕೆ ಹೋಗಿದ್ದಕ್ಕೆ ಸ್ವಾಮಿ ನಮ್ಮೆಲ್ಲ ಕಂಪ್ಲೇಂಟ್ ಕೊಟ್ಟರು ಸ್ವಾಮಿ.
ದೌರ್ಜನ್ಯ ಮಾಡಿದ್ರು ಸ್ವಾಮಿ? ಎಲ್ಲಿಂದ, ಯಾರಿಂದ ಸ್ವಾಮಿ ಶಾಂತಿಯುತವಾಗಿರೋದು ಊರು? ನಮ್ಮಿಂದ ಸ್ವಾಮಿ. ನಾವೆಲ್ಲ ಅನ್ಕೊಂಡ್ಬಿಟ್ಟಿದ್ದಾರೆ, ನಮಗೆ SP ಗೊತ್ತಿಲ್ಲ, ಇನ್ಸ್ಪೆಕ್ಟರ್ ಗೊತ್ತಿಲ್ಲ, ನಾವು ಯಾರ ಹತ್ರ ಹೋಗಲ್ಲ. ಯಾಕೆ ಗೊತ್ತಾ? ನಾವು ಹೆಂಗಿರ್ತೀವೋ ಮಾನ ಮರ್ಯಾದೆ ಹಂಗೆಯಿಂದ ಜೀವನ ಮಾಡ್ತೀವಿ ಸ್ವಾಮಿ. ಅರ್ಥ ಮಾಡ್ಕೊಳ್ಳಿ ಸಾಹೇಬ್ರೆ. ಇಷ್ಟೆಲ್ಲ ನೋವಿನಿಂದ ನಾವು ಉಲ್ಲಂಕಲ್ ಗ್ರಾಮದಲ್ಲಿ ಜೀವನ ಮಾಡ್ತಾ ಇದ್ದೀವಿ. ಎಷ್ಟು ಸಲ ಸ್ವಾಮಿ ಸಹಿಸ್ಕೊಳ್ಳೋದು ನಾವು? ಅವರೇ ತೋರಿಸಿರ್ತಕ್ಕಂಥ ಪ್ರದೇಶದಲ್ಲಿ ಒಂದು 2 ಅಡಿ ಮುಂದಕ್ಕೆ ಬಂದಿದ್ದಕ್ಕೆ ಇಷ್ಟು ಮಾತಾಡ್ತಾ ಇದಾರಲ್ಲ ಸ್ವಾಮಿ. ಯಾಕೆ ನಮ್ಗೆ ಸ್ವತಂತ್ರ ಇಲ್ವಾ ಊರಲ್ಲಿ? 100 ವರ್ಷಗಳಿಂದ ದಲಿತ ಸಮುದಾಯ ಅಂತಕ್ಕಂಥದ್ದು ಜೀವನ ಮಾಡ್ತಾ ಇದೆ ಸ್ವಾಮಿ. ಅವರಿಗೆ ಸ್ವತಂತ್ರ ಇರೋದೇನು, ನಮಗೆ ಸ್ವತಂತ್ರ ಇಲ್ದಿದ್ದೇನು ಸ್ವಾಮಿ? ಗುಲಾಮರ ಸ್ವಾಮಿ. 21ನೇ ಶತಮಾನದಲ್ಲಿ ಇದೀವಿ ಸ್ವಾಮಿ. ನಾವು 12ನೇ ಶತಮಾನ, ಬಸವಣ್ಣನ ಶತಮಾನದಿಲ್ಲ ಸ್ವಾಮಿ. 21ನೇ ಶತಮಾನದಲ್ಲಿ ಇದ್ರೆ ಸ್ವಾಮಿ. 4ಕ್ಕೆ 4 ಅಡಿ ಜಾಗ ಇಲ್ಲ ಅಂದ್ರೆ ನಮಗೆ ಏನಕ್ಕೆ ಸ್ವಾಮಿ ಊರು? ಏನಕ್ಕೆ ಸ್ವಾಮಿ ಮುಖಂಡ್ರು? ಅಣ್ಣ ತಮ್ಮಂದ್ರು, ಬಾಯಿಂದ ಅಣ್ಣ ತಮ್ಮಂದ್ರು, ಮನಸ್ಸಿಂದ ವಿರೋಧಿಗಳು. ತಪ್ಪಿದ್ರೆ ಚಪ್ಪಲಿ ಹಾಕಿ ಸ್ವಾಮಿ ಹೊಡ್ಸ್ಕೊಳ್ತೀವಿ. ಯಾವುದೇ ದೌರ್ಜನ್ಯ ಮಾಡಿಲ್ಲ ನಾವು. ಏನಾದ್ರು ಒಬ್ರಿಗೆ ಹಾನಿ ಮಾಡಿದೀವ ಸ್ವಾಮಿ ನಾವು? ಒಂದು ಸಾರ್ವಜನಿಕವಾಗಿ ಹಾನಿ ಮಾಡಿದೀವ ಸ್ವಾಮಿ ನಾವು? 1% ಸೋರಿಸಿ ನಮ್ಮನ್ನೆಲ್ಲ ಜೈಲ್ಗೆ ಹಾಕ್ಸಿ ಸ್ವಾಮಿ ಆಗ್ತಾ ಹೋಗ್ತೀವಿ ನಾವು. ಇದು ಗೊತ್ತಿತ್ತ ಸ್ವಾಮಿ ನಿಮಗೆ? ನ್ಯಾಯಯುತವಾದ, ನಮಗೆ ಸಂಧಾನವಾದ, ನಮಗೆ ನ್ಯಾಯವನ್ನ ಒದಗಿಸಿ ಕೊಡಬೇಕಂತ ಹೇಳಿ ತಮ್ಮಲ್ಲಿ ನಾವು ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ.